ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಮಾಡ್ತಾ ಇರೋ ಉದ್ದೇಶ, ನಿಮ್ಮ ಪೂರ್ಣಿಗೆ ಹಬ್ಬಾಗೈತಾ ಇಲ್ವಾ ಚೆಕ್ ಮಾಡಿಸಿದ್ರ ಬ್ರೋ, ನಿಮ್ಮ ಖುಷಿಗೆ ಹಬ್ಬಾಗೈತಾ ಇಲ್ವಾ ಚೆಕ್ ಮಾಡಿಸಿದ್ರ ಅಂತ ಕಮೆಂಟ್ ಮಾಡಿದ್ರಿ. ಪೂರ್ಣಿ ಚೆಕ್ ಮಾಡಿಸ್ತೋ, ಖುಷಿನೂ ಚೆಕ್ ಮಾಡಿಸ್ತೋ. ಖುಷಿಗೆ ಹಬ್ಬ ಆಗಿಲ್ಲ, 3 ತಿಂಗಳಾಗಿತ್ತು. 3-4 ತಿಂಗಳು ನಡೆಯಿತು. ಈಗ 3 ತಿಂಗಳು ತುಂಬಿ 4ನೇ ತಿಂಗಳು ಚೆಕ್ ಮಾಡಿಸ್ದೆ. ನಮ್ಮ ಖುಷಿ ಸೆಮೆನ್ ನಿಂತಿಲ್ಲ. ಅದೇನು 2 ವರ್ಷದ ಕಟ್ಸು. ಈಗ ಹಬ್ಬ ಬೇಕಾಗಿತ್ತು, ಏನಕ್ಕಪ್ಪ ಗಬ್ಬ ಸೆಮೆನ್ ನಿಂತಿಲ್ಲ, ಸೆಮೆನ್ ಕೂಡ ಬಂದಿಲ್ಲ. ಮಾತ್ರ ಪೂರ್ಣಿ ಚೆಕ್ ಮಾಡಿಸ್ತಾವೆ. ಪೂರ್ಣಿ ಕನ್ಫರ್ಮ್ ಆಗಿ ಗಬ್ಬಾಗೈತೆ. ಅವತ್ತು ಹೇಳಿದೆ ಸಿಹಿ ಕನ್ಫರ್ಮ್ ಆಗಿ ಗಬ್ಬಾಗೈತೆ ಅಂತ. ಪೂರ್ಣಿಗೂ ಈಗ ಕನ್ಫರ್ಮ್ ಆಗಿ ಗಬ್ಬ ಇತ್ತೈತೆ. ಇನ್ನೇನು 16ನೇ ತಾರೀಕು ಬಂದರೆ 4 ತಿಂಗಳು ಕಂಪ್ಲೀಟ್ ಆಯಿತು. ಈ ತಿಂಗಳು 16, ಅಕ್ಟೋಬರ್ 16ನೇ ತಾರೀಕು ಬಂದರೆ 4 ತಿಂಗಳು ಕಂಪ್ಲೀಟ್ ಆಯ್ತದೆ. ಇನ್ನು ಕರುಗಳು ಎಲ್ಲನೂ ಮೇಯಿಸ್ಕೊಂಡು ಹೊಡ್ಕೊಂಡು ಹೋಗ್ಬೇಕು. ಈಗ ಹಾಲು ಕರೆಯೋ ಟೈಮ್ ಆಯ್ತದಲ್ಲ ಅಂತ. ನಮ್ಮ ಸಿಹಿನೂ ಅಷ್ಟೇ, ಅದಕ್ಕೂ ಇನ್ನೇನು 2 ದಿವಸ ಬಂದರೆ 4 ತಿಂಗಳು ಪೂರ್ತಿ ಕಂಪ್ಲೀಟ್ ಆಯಿತು. ಮುಖ ನೋಡಿ ಯಾವ ಥರ ಪೂರ್ತಿ ಗಬ್ಬಾಗಿರೋ ಅಂಥವು ಜರ್ಸಿ ಹಸ್ಗಳು ಕಂಡು ಹಿಡಿಯೋದು ಭಾರಿ ಸುಲಭ. ಗಬ್ಬ ನಿಂತ್ಕೋತು, ಸೆಮೆನ್ ನಿಂತ್ಕೋತು ಅಂದರೆ ನೋಡಿ, ಕಾಲುಗಳು ಮತ್ತು ಮುಖ ಎಲ್ಲ ಪೂರ್ತಿ ಕಪ್ಪಾಗ್ಬಿಡ್ತದೆ. ಕತ್ತಿನ ಹತ್ರ ಎಲ್ಲ ಕಪ್ಪಾಯ್ತದೆ. ಅದೇ ನೀವು ಕರು ಹಾಕಿ 15 ದಿವಸ ಆಯ್ತಾ ಇದ್ದಂಗೆ ಎಲ್ಲ ವೈಟ್ ಹುಟ್ಬಿಡ್ತದೆ. ಈ ಗಬ್ಬ ನಿಂತ್ಕೋತು, ಸೆಮೆನ್ ನಿಲ್ತು ಅಂದರೆ 1 ತಿಂಗಳು 2 ತಿಂಗಳು ತುಂಬನಷ್ಟೊತ್ತಿಗೆ ಕಪ್ಪು ಹುಟ್ಬಿಡ್ತದೆ. ಇದು ಅಷ್ಟೇ, ಪೂರ್ತಿ ಒಂಥರ ಕಪ್ಪು ಕಲರ್ ಇತ್ತು, ಈಗ ಸ್ವಲ್ಪ ಕೆಂಪು ಕಲರ್ ಬತ್ತೈತೆ. ಕೆತ್ತಲೆನೂ ಅಷ್ಟೇ. ಗಿರು ಸುಮಾರು ಜನ ಹೇಳ್ತಾರೆ ಗಿರ್ಗಳು ಕೆತ್ತಲೆ ಕೈ ಹಾಕಕ್ಕೆ ಬಿಡೋಕ್ಕಿಲ್ಲ, ಆನ್ ಮಾಡೋಕ್ಕೆ ಬಿಡೋಕ್ಕಿಲ್ಲ ಅಂತ. ನಮ್ಮನೇಲಿ ಈ ಸದ್ಯಕ್ಕೆ ಏನೂ ತೊಂದರೆ ಇಲ್ಲ. ಹಾಕಿದ್ಮೇಲೆ ಏನು ಮಾಡ್ತದೆ ಅಂತ ಗೊತ್ತಿಲ್ಲ. ಈ ಸ್ವಲ್ಪ ಜೀ ಬರ್ತದೆ. ನಾವು ಕರೆಯೋದಿಲ್ಲ, ಯಾಕೆಂದರೆ ಕರೆದ್ರೆ ಕೆತ್ತಲೆಗೆ ಇದು ಮಾಡಿ ಎಲ್ಲ ಕರೆಯೋದ್ರಿಂದ ಹೊಡಿತವೆ ಮಾಡ್ತವೆ ಅಂತಾರೆ. ಏನು ಮಾಡೋಕ್ಕಿಲ್ಲ ಗಿರ್ಗಳು ಅಂದರೆ ಬಾವ ಆಗ್ಬಿಡ್ತಾರೆ ಅಂದ್ಬಿಟ್ಟು ನಾವು ಜೀ ಬೆಳೆದು ಕರೆಯೋಕ್ಕಿಲ್ಲ. ಮಾತ್ರ ಕೆಲವರು ಹಸುಗಳು ವೀಡಿಯೋದಲ್ಲಿ ನೋಡ್ತಾ ಇರ್ತೀನಿ, ಹೊಡಿತವೆ ಮಾಡ್ತವೆ ಅಂತಾರೆ. ಅವರು ಹಾಲು ಕರೆಯೋಕ್ಕೆ ಮಾಡೋಕ್ಕೆ ಮುಂಚಾಗಿ ಏನು ಪಾಠನೇ ಮಾಡ್ಕೊಂಡಿರೋದಿಲ್ಲ. ಒಂದೇ ಸತಿ ಕೆತ್ತಲಿಗೂ ಕೈ ಹಾಕಿರೋದಿಲ್ಲ, ಏನೂ ಇಲ್ಲ. ಕರು ಹಾಕ್ತಾ ಇದ್ದಂಗೆ ನೀವು ಇದು ಮಾಡೋಕ್ಕೆ ಹೋದರೆ ಒಡೆಯೋದು ಮಾಡೋದು ಎಲ್ಲ ಮಾಡ್ತವೆ. ಎಲ್ಲೇ ಇರಲಿ, ಅವು ಕಾಡಲ್ಲೇ ಇರಲಿ, ಮನೆ ಹತ್ರನೇ ಇರಲಿ, ಅವೊಂದು ಸ್ವಲ್ಪ ಕೆರೆದು ಮಾಡಿ ಅಭ್ಯಾಸ ಮಾಡಿಕೊಂಡ್ರೆ ಒಡೆಯೋದು ಇಲ್ಲ, ಏನೂ ಇಲ್ಲ. ಎಲ್ಲ ನೆಲ ಹಿಡಿದು ಚೆನ್ನಾಗಿ ಮೇಯ್ತವೆ. ನಮ್ಮನೆ ಕರುಗಳಂತೂ ಪಾಪ ಯಾವನು ಏನು ಹೇಳೋನಿಲ್ಲ. ಸಣ್ಣ ಕರು ನಮ್ಮ ಜಾನೂ ಸಮೇತ ಮೆಂಟಿಗೆ ಹೊಡ್ಕೊಂಬಂದ್ರು ಅಷ್ಟೇ ಫಾರೆಸ್ಟ್ಗೆ ಮೇಯೋಕ್ಕೆ. ಮನೆ ಹತ್ರ ಕಟ್ಟಾಕ್ ಹುಲ್ಲಾಕೋರು ಅಷ್ಟೇ. ನಮ್ಮನೆ ಕರುಗಳನ್ನ ನಾವು ಸಣ್ಣದಿಂದಲೂ ಕಲ್ಸಿರೋ ಬುದ್ಧಿನೇ ಹಂಗಿರ್ತದೆ. ಏಯ್ ನಡಿ, ಇಷ್ಟೊತ್ತಿನಲ್ಲಿ ಯಾಕೆ ಮನೆಗೆ ಹೋಗೋ ಹೊತ್ತಾಯಿತು, ಟೈಮ್ ಆಯಿತು, ನಡಿ ಅಮ್ಮ, ಏನು ತೊಂದರೆ ಇಲ್ಲ, ಸುಮ್ಮನೆ ಮೇಯ್ತವೆ. ಹಂಗೆ ನೋಡಿದ್ರೆ ನಮ್ಮ ಖುಷಿನೇ ಒಂದು ಸ್ವಲ್ಪ ಬಾರಿ ಕಳ್ಳಿ. ಅದಕ್ಕೆ ಹೊಲ ಎಲ್ಲಾರ ಹೊಲಗಳು ಕಂಡುಬಿಡ್ತು ಅಂದರೆ ಖುಷಿನೂ ಅಷ್ಟೇ, ಆ ಮಂಗಳನೂ ಅಷ್ಟೇ. 2 ಹುಟ್ಟು ಕಳ್ಳಿಗಳು ಎಲ್ಲಾರ ಸರಿ ಹೋಯ್ತು ಅಂದರೆ ಹೊಲ ತಿನ್ನಬೇಕು ಅವು, ಹಂಗಾದ್ರೆ ಮಾತ್ರ ಓಡ್ಬಿಡ್ತವೆ. ಇನ್ನು ಇವೆಲ್ಲ ಪಾಪ ನಮ್ಮ ಪೂರ್ಣಿ, ನಮ್ಮ ಬಿಳಿಕರ, ನಮ್ಮ ಜಾನು, ನಮ್ಮ ಸಿಹಿ, ಅದರಲ್ಲೂ ನಮ್ಮ ಪುಟ್ಟಲಕ್ಷ್ಮಿ ಅಂತೂ ಪಾಪ ಒಂಚೂರು ಕಳಬುದಿನೇ ಇಲ್ಲ. ಇವು 4-5 ಕರುಗಳಿಗೆ, ಅವೆರಡು ಮಾತ್ರ ನಮ್ಮ ಖುಷಿನೂ ಮಂಗಳನೂ ಭಾರಿ ಕಳ್ಳಿಗಳು. ಒಂಚೂರು ಏನಾರ ಇಲ್ಲಿ ಬಿಡ್ತು ಅಂದರೆ ಸಾಕು, ಬೇಕು ಅಂದರೆ ಇಲ್ಲೇ ಇಳಿದು ಹೊಲಕ್ಕೆ ಹೋಗಿ ಬೇಕಾದ್ರೆ ಹೊಲ ತಿಂದುಬಿಡ್ತವೆ ಅಂಥ ಕಳ್ಳಸ್ಗಳು. ಇನ್ನೇನು ನೋಡಿ, ಜೋಳನೂ ಬತ್ತು. ಇನ್ನೇನು ಒಂದು 8-10 ದಿವಸ, ಒಂದು 15 ದಿವಸ ಕಳ್ಕೊತು ಅಂದರೆ ಜೋಳದ ಹೊಲದಲ್ಲೇ ಮೇವು ಬೇಕಾದಷ್ಟು ಐತೆ. ಇನ್ನು ಹಸುಗಳಿಗೆ ಕರುಗಳಿಗೆ ಮೇವಿಗಂತೂ ಏನು ತೊಂದರೆ ಇಲ್ಲ. ಜೋಳ ಕಟ್ಕೊಂಡ್ರೆ ಅಷ್ಟು ಗಂಟ ಈಗ ಮೆಂಟಿಲ್ ಮೇಯ್ತಾ ಇರ್ತವೆ. ಇನ್ನೂ ಮೇವಿಗೇನು ತೊಂದರೆ ಆಗೋದಿಲ್ಲ. ಇನ್ನು 3 ತಿಂಗಳು 4 ತಿಂಗಳ ಗಂಟ. ಆಮೇಲೆ ಅಷ್ಟೊತ್ತು ಬೇಸಿಗೆ ಆಯ್ತದೆ. ಬೇಸಿಗೆಯಲ್ಲಿ ನಿಮಗೆ ಗೊತ್ತಿರ್ಬೋದು, ಒಣಲ್ಲಿ ಹಾಕೋದು, ಸ್ವಲ್ಪ ಹಸಿರು ಮೇವು ಹಾಕ್ಕೊಳ್ಳೋದು, ಮನೆ ಹತ್ರ ಕಟ್ಟಾಕೋತೀವಿ. 2 ತಿಂಗಳು ಅಷ್ಟೊತ್ತು ಪುನಃ ಮಳೆ ಸ್ಟಾರ್ಟ್ ಆಯಿತು ಅಂದರೆ, ಈ ವರ್ಷದಂಗೆ ಮಳೆ ಬರ್ರಪ್ಪ ದೇವ್ರೆ, ಈ ವರ್ಷ ಭಾರಿ ಮಳೆ ಆಗ್ಬಿಡ್ತು. 6 ತಿಂಗಳು ಆಯ್ತೇನೋ, 6-7 ತಿಂಗಳು ಕಂಟಿನ್ಯೂಸ ಮಳೆ ಆಯಿತು 6 ತಿಂಗಳಿಂದ. ಈಗೆಲ್ಲ ಒಂದು 20 ದಿವಸದಿಂದ ಮಳೆ ಬಿಟ್ಟು ಹೋಯ್ತೈತೆ. ಈಗ ಮೊನ್ನೆನೂ ಸಖತ್ ಮಳೆ ಆಯಿತು. ಈ ನೆನ್ನೆಯಿಂದ ಮಳೆ ಸ್ವಲ್ಪ ಕಮ್ಮಿ. ಮೊನ್ನೆಯಿಂದ ಅಂದರೆ ಮಳೆ ಅಂದರೆ ಅಡ್ಡ ಮಳೆ ಹಂಗೆ ಹುಯ್ಬೇಕು. ಇದೊಂಥರ ಸೊನೆ ಮಳೆ ಹಂಗೆ ಬರ್ತದೆ, ಉಗುರ್ತದೆ, ಹೋಯ್ತದೆ. ಜೋರಾಗಿ ಮಳೆನೂ ಆಯ್ತಾ ಇಲ್ಲ ನೋಡಿ. ನನ್ನ ವೀಡಿಯೋಗಳು ಇಷ್ಟ ಆಯ್ತಾ ಇದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ರೈತರ ಮಕ್ಕಳ ವೀಡಿಯೋನ ಸಪೋರ್ಟ್ ಮಾಡಿ. ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ರಿ, ಇದೇ ರೀತಿ ಸಪೋರ್ಟ್ ಯಾವಾಗಲೂ ಇರಲಿ. ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.